ಬಳ್ಳಾರಿಗೆ ಎಂಟ್ರಿ ಆಗೋದ್ರ ಬಗ್ಗೆ, ಪ್ರವೇಶವನ್ನ ಮಾಡೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಜನಾರ್ದನ ರೆಡ್ಡಿ ಅವರು ಅವತ್ತೇ ಮಾತಾಡಿದ್ರು. ನಮ್ಮ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಬಳ್ಳಾರಿ ಎಂಟ್ರಿ ಗುಟ್ಟನ್ನ ಬಿಚ್ಚಿಟ್ಟಿದ್ರು ಜನಾರ್ದನ ರೆಡ್ಡಿ. ಆಗಸ್ಟ್ 18ನೇ ತಾರೀಕಿನಂದು ರಿಪಬ್ಲಿಕ್ ಕನ್ನಡದಲ್ಲಿ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಜಯಪ್ರಕಾಶ್ ಶೆಟ್ಟಿ ಸಂದರ್ಶನದಲ್ಲಿ ರೆಡ್ಡಿ ಭಾವುಕರಾಗಿದ್ರು. ಕಣ್ಣಲ್ಲಿ ನೀರು ಬಂದಿತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಭಾವುಕವಾಗಿ ಮಾತನಾಡಿದ್ದ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿದ್ರು. ಏನು ಹೇಳಿದ್ರು ಅವತ್ತಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟರು ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಿದಾಗ ಬನ್ನಿ ನೋಡೋಣ. ಇದೇ ಬಳ್ಳಾರಿಯಲ್ಲಿ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಾ ಬಳ್ಳಾರಿಗೆ, ಬನ್ನಿ ಬಳ್ಳಾರಿಗೆ, ನಾನು ಬಂದಿದ್ದೀನಿ ಅಂದರೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ನೀನು ಬಾಯಿಗ ಅಂತ ಹೇಳಿದರು. ಅಂದರೆ ನಿಮ್ಮದೇ ಹುಟ್ಟಿದ ಊರಿಗೆ ನಿಮಗೆ ಹೋಗೋಕ್ಕಾಗಿಲ್ಲ ಹಲವಾರು ವರ್ಷಗಳ ಕಾಲ. ಇದನ್ನ ನಾನು ಹೇಳ್ತೀನಿ ಜಯಪ್ರಕಾಶ್ ಅವರೇ, ಯಾವ ಸಣ್ಣ ಮಗು ಕೂಡ ತೊಡೆ ತಟ್ಟಿ ಬಳ್ಳಾರಿಗೆ ಬಾ ಅಂತೇಳಿ ಕರೀಲಿಕ್ಕೆ ಚಿಕ್ಕ ಹುಡುಗರು ಕೂಡ ಕರೆಯಲ್ಲ. ಯಾಕೆಂತಂದ್ರೆ ನಾನು ಬೆಂಗಳೂರು ವಿಧಾನಸೌಧಗೆ ರೀಚ್ ಆಗಿದ್ದವನು, ಬಳ್ಳಾರಿಯಿಂದ ಹಿಡಿದು ಅವತ್ತು ಇವತ್ತು ಮತ್ತೆ ಅದೇ ವಿಧಾನಸೌಧದಲ್ಲಿ ನಾನು ಇದ್ದೀನಿ. ನಾನು ಅಂದ್ರೆ ಇವತ್ತು ಅವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ JDS ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು. ಅವರು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇನ್ಸೆಕ್ಯೂರಿಟಿ ಇತ್ತು ಅವ್ರಿಗೆ. ಆ ಇನ್ಸೆಕ್ಯೂರಿಟಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಳ್ಳಾರಿಗೆ ಬಾ ಅಂತೇಳಿ ನಾವು ನೋಡಿ, ತಾವು ಮಾಧ್ಯಮಗಳಲ್ಲಿ ಬಳ್ಳಾರಿಗೆ ಬಾ ಅಂತೇಳಿ ನಾನು ಕರೆದಿದ್ದನ್ನ ಒಂದು ಸಣ್ಣ ಕ್ಲಿಪ್ ಯಾವ ಟಿವಿ ಚಾನೆಲ್ ಆದ್ರೂ ಕೂಡ ನಿಮ್ಗೆ ಸಿಗುತ್ತೆ ನೋಡಿ. ನೀವು ಅವ್ರು ಸುಮ್ನೆ ಹೊರಗಡೆ ಬಂದು ಬಳ್ಳಾರಿ ಪಾದಯಾತ್ರೆ ನೆಪದಲ್ಲಿ ನನ್ನ ಬಳ್ಳಾರಿಗೆ ಬಾ ಅಂತ ಕರೆದ್ರು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷನ ಓನ್ ಮಾಡ್ಕೊಂಡ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ದುರಾಸೆಯಿಂದ ನಮ್ಮ ಮೇಲೆ ಅವರು ಆರೋಪ ಮಾಡಿ ಬಳ್ಳಾರಿಗೆ ಬಂದ್ರೆ ವಿನಃ ಬಳ್ಳಾರಿಗೆ ಬಾ ನೋಡ್ಕೊಳ್ತೀವಿ ಅಂತ ಹೇಳಿ ತೊಡೆ ತಟ್ಟುವಂತ ಮೂರ್ಖರು ನಾವಲ್ಲ. ಅದು ಅವರು ಅವತ್ತು ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಓನ್ ಮಾಡ್ಕೊಂಡ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ದುರಾಸೆಯಿಂದ ಆ ಒಂದು ಸುಳ್ಳು ಆರೋಪ ಮಾಡಿ ಬಳ್ಳಾರಿಗೆ ಆ ನೆಪದಲ್ಲಿ ಪಾದಯಾತ್ರೆಯಲ್ಲಿ ಬಂದಿದ್ದಂತೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಮೂಲಕ ಇನ್ನೊಂದು ಸ್ಪಷ್ಟನೆ ನಾನು ಕೊಡ್ತಾ ಇದ್ದೀನಿ. ನಾನು ಬಳ್ಳಾರಿಗೆ ಎಂಟ್ರಿ ಆಗೋದ್ರ ಬಗ್ಗೆ, ಪ್ರವೇಶವನ್ನ ಮಾಡೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಜನಾರ್ದನ ರೆಡ್ಡಿ ಅವರು ಅವತ್ತೇ ಮಾತಾಡಿದ್ರು. ನಮ್ಮ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಬಳ್ಳಾರಿ ಎಂಟ್ರಿ ಗುಟ್ಟನ್ನ ಬಿಚ್ಚಿಟ್ಟಿದ್ರು ಜನಾರ್ದನ ರೆಡ್ಡಿ. ಆಗಸ್ಟ್ 18ನೇ ತಾರೀಕಿನಂದು ರಿಪಬ್ಲಿಕ್ ಕನ್ನಡದಲ್ಲಿ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಜಯಪ್ರಕಾಶ್ ಶೆಟ್ಟಿ ಸಂದರ್ಶನದಲ್ಲಿ ರೆಡ್ಡಿ ಭಾವುಕರಾಗಿದ್ರು. ಕಣ್ಣಲ್ಲಿ ನೀರು ಬಂದಿತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಭಾವುಕವಾಗಿ ಮಾತನಾಡಿದ್ದ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿದ್ರು. ಏನು ಹೇಳಿದ್ರು ಅವತ್ತಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟರು ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಿದಾಗ ಬನ್ನಿ ನೋಡೋಣ. ಇದೇ ಬಳ್ಳಾರಿಯಲ್ಲಿ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಾ ಬಳ್ಳಾರಿಗೆ, ಬನ್ನಿ ಬಳ್ಳಾರಿಗೆ, ನಾನು ಬಂದಿದ್ದೀನಿ ಅಂದರೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ನೀನು ಬಾಯಿಗ ಅಂತ ಹೇಳಿದರು. ಅಂದರೆ ನಿಮ್ಮದೇ ಹುಟ್ಟಿದ ಊರಿಗೆ ನಿಮಗೆ ಹೋಗೋಕ್ಕಾಗಿಲ್ಲ ಹಲವಾರು ವರ್ಷಗಳ ಕಾಲ. ಇದನ್ನ ನಾನು ಹೇಳ್ತೀನಿ ಜಯಪ್ರಕಾಶ್ ಅವರೇ, ಯಾವ ಸಣ್ಣ ಮಗು ಕೂಡ ತೊಡೆ ತಟ್ಟಿ ಬಳ್ಳಾರಿಗೆ ಬಾ ಅಂತೇಳಿ ಕರೀಲಿಕ್ಕೆ ಚಿಕ್ಕ ಹುಡುಗರು ಕೂಡ ಕರೆಯಲ್ಲ. ಯಾಕೆಂತಂದ್ರೆ ನಾನು ಬೆಂಗಳೂರು ವಿಧಾನಸೌಧಗೆ ರೀಚ್ ಆಗಿದ್ದವನು, ಬಳ್ಳಾರಿಯಿಂದ ಹಿಡಿದು ಅವತ್ತು ಇವತ್ತು ಮತ್ತೆ ಅದೇ ವಿಧಾನಸೌಧದಲ್ಲಿ ನಾನು ಇದ್ದೀನಿ. ನಾನು ಅಂದ್ರೆ ಇವತ್ತು ಅವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ JDS ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು. ಅವರು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇನ್ಸೆಕ್ಯೂರಿಟಿ ಇತ್ತು ಅವ್ರಿಗೆ. ಆ ಇನ್ಸೆಕ್ಯೂರಿಟಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಳ್ಳಾರಿಗೆ ಬಾ ಅಂತೇಳಿ ನಾವು ನೋಡಿ, ತಾವು ಮಾಧ್ಯಮಗಳಲ್ಲಿ ಬಳ್ಳಾರಿಗೆ ಬಾ ಅಂತೇಳಿ ನಾನು ಕರೆದಿದ್ದನ್ನ ಒಂದು ಸಣ್ಣ ಕ್ಲಿಪ್ ಯಾವ ಟಿವಿ ಚಾನೆಲ್ ಆದ್ರೂ ಕೂಡ ನಿಮ್ಗೆ ಸಿಗುತ್ತೆ ನೋಡಿ. ನೀವು ಅವ್ರು ಸುಮ್ನೆ ಹೊರಗಡೆ ಬಂದು
ಬಳ್ಳಾರಿ ಪಾದಯಾತ್ರೆ ನೆಪದಲ್ಲಿ ನನ್ನ ಬಳ್ಳಾರಿಗೆ ಬಾ ಅಂತ ಕರೆದ್ರು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷನ ಓನ್ ಮಾಡ್ಕೊಂಡ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ದುರಾಸೆಯಿಂದ ನಮ್ಮ ಮೇಲೆ ಅವರು ಆರೋಪ ಮಾಡಿ ಬಳ್ಳಾರಿಗೆ ಬಂದ್ರೆ ವಿನಃ ಬಳ್ಳಾರಿಗೆ ಬಾ ನೋಡ್ಕೊಳ್ತೀವಿ ಅಂತ ಹೇಳಿ ತೊಡೆ ತಟ್ಟುವಂತ ಮೂರ್ಖರು ನಾವಲ್ಲ. ಅದು ಅವರು ಅವತ್ತು ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಓನ್ ಮಾಡ್ಕೊಂಡ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ದುರಾಸೆಯಿಂದ ಆ ಒಂದು ಸುಳ್ಳು ಆರೋಪ ಮಾಡಿ ಬಳ್ಳಾರಿಗೆ ಆ ನೆಪದಲ್ಲಿ ಪಾದಯಾತ್ರೆಯಲ್ಲಿ ಬಂದಿದ್ದಂತೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಮೂಲಕ ಇನ್ನೊಂದು ಸ್ಪಷ್ಟನೆ ನಾನು ಕೊಡ್ತಾ ಇದ್ದೀನಿ. ನಾನು ಬಳ್ಳಾರಿಗೆ ಎಂಟ್ರಿ ಆಗೋದ್ರ ಬಗ್ಗೆ, ಪ್ರವೇಶವನ್ನ ಮಾಡೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಜನಾರ್ದನ ರೆಡ್ಡಿ ಅವರು ಅವತ್ತೇ ಮಾತಾಡಿದ್ರು. ನಮ್ಮ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಬಳ್ಳಾರಿ ಎಂಟ್ರಿ ಗುಟ್ಟನ್ನ ಬಿಚ್ಚಿಟ್ಟಿದ್ರು ಜನಾರ್ದನ ರೆಡ್ಡಿ. ಆಗಸ್ಟ್ 18ನೇ ತಾರೀಕಿನಂದು ರಿಪಬ್ಲಿಕ್ ಕನ್ನಡದಲ್ಲಿ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಜಯಪ್ರಕಾಶ್ ಶೆಟ್ಟಿ ಸಂದರ್ಶನದಲ್ಲಿ ರೆಡ್ಡಿ ಭಾವುಕರಾಗಿದ್ರು. ಕಣ್ಣಲ್ಲಿ ನೀರು ಬಂದಿತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಭಾವುಕವಾಗಿ ಮಾತನಾಡಿದ್ದ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿದ್ರು. ಏನು ಹೇಳಿದ್ರು ಅವತ್ತಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟರು ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಿದಾಗ ಬನ್ನಿ ನೋಡೋಣ. ಇದೇ ಬಳ್ಳಾರಿಯಲ್ಲಿ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಾ ಬಳ್ಳಾರಿಗೆ, ಬನ್ನಿ ಬಳ್ಳಾರಿಗೆ, ನಾನು ಬಂದಿದ್ದೀನಿ ಅಂದರೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ನೀನು ಬಾಯಿಗ ಅಂತ ಹೇಳಿದರು. ಅಂದರೆ ನಿಮ್ಮದೇ ಹುಟ್ಟಿದ ಊರಿಗೆ ನಿಮಗೆ ಹೋಗೋಕ್ಕಾಗಿಲ್ಲ ಹಲವಾರು ವರ್ಷಗಳ ಕಾಲ. ಇದನ್ನ ನಾನು ಹೇಳ್ತೀನಿ ಜಯಪ್ರಕಾಶ್ ಅವರೇ, ಯಾವ ಸಣ್ಣ ಮಗು ಕೂಡ ತೊಡೆ ತಟ್ಟಿ ಬಳ್ಳಾರಿಗೆ ಬಾ ಅಂತೇಳಿ ಕರೀಲಿಕ್ಕೆ ಚಿಕ್ಕ ಹುಡುಗರು ಕೂಡ ಕರೆಯಲ್ಲ. ಯಾಕೆಂತಂದ್ರೆ ನಾನು ಬೆಂಗಳೂರು ವಿಧಾನಸೌಧಗೆ ರೀಚ್ ಆಗಿದ್ದವನು, ಬಳ್ಳಾರಿಯಿಂದ ಹಿಡಿದು ಅವತ್ತು ಇವತ್ತು ಮತ್ತೆ ಅದೇ ವಿಧಾನಸೌಧದಲ್ಲಿ ನಾನು ಇದ್ದೀನಿ. ನಾನು ಅಂದ್ರೆ ಇವತ್ತು ಅವರು ರಾಜಕೀಯ ಸ್ವಾರ್ಥಕ್ಕೋಸ್ಕರ JDS ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು. ಅವರು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇನ್ಸೆಕ್ಯೂರಿಟಿ ಇತ್ತು ಅವ್ರಿಗೆ. ಆ ಇನ್ಸೆಕ್ಯೂರಿಟಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಳ್ಳಾರಿಗೆ ಬಾ ಅಂತೇಳಿ ನಾವು ನೋಡಿ, ತಾವು ಮಾಧ್ಯಮಗಳಲ್ಲಿ ಬಳ್ಳಾರಿಗೆ ಬಾ ಅಂತೇಳಿ ನಾನು ಕರೆದಿದ್ದನ್ನ ಒಂದು ಸಣ್ಣ ಕ್ಲಿಪ್ ಯಾವ ಟಿವಿ ಚಾನೆಲ್ ಆದ್ರೂ ಕೂಡ ನಿಮ್ಗೆ ಸಿಗುತ್ತೆ ನೋಡಿ ನೀವು. ಅವ್ರು ಸುಮ್ನೆ ಹೊರಗಡೆ ಬಂದು ಬಳ್ಳಾರಿ ಪಾದಯಾತ್ರೆ ನೆಪದಲ್ಲಿ ನನ್ನ ಬಳ್ಳಾರಿಗೆ ಬಾ ಅಂತ ಕರೆದ್ರು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷನ ಓನ್ ಮಾಡ್ಕೊಂಡ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ದುರಾಸೆಯಿಂದ ನಮ್ಮ ಮೇಲೆ ಅವರು ಆರೋಪ ಮಾಡಿ ಬಳ್ಳಾರಿಗೆ ಬಂದ್ರೆ ವಿನಃ ಬಳ್ಳಾರಿಗೆ ಬಾ ನೋಡ್ಕೊಳ್ತೀವಿ ಅಂತ ಹೇಳಿ ತೊಡೆ ತಟ್ಟುವಂತ ಮೂರ್ಖರು ನಾವಲ್ಲ. ಅದು ಅವರು ಅವತ್ತು ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಓನ್ ಮಾಡ್ಕೊಂಡ್ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ದುರಾಸೆಯಿಂದ ಆ ಒಂದು ಸುಳ್ಳು ಆರೋಪ ಮಾಡಿ ಬಳ್ಳಾರಿಗೆ ಆ ನೆಪದಲ್ಲಿ ಪಾದಯಾತ್ರೆಯಲ್ಲಿ ಬಂದಿದ್ದಂತೇಳಿ ಇವತ್ತು ರಿಪಬ್ಲಿಕ್ ಕನ್ನಡ ಮೂಲಕ ಇನ್ನೊಂದು ಸ್ಪಷ್ಟನೆ ನಾನು ಕೊಡ್ತಾ ಇದ್ದೀನಿ. ನಾನು ಬಳ್ಳಾರಿಗೆ ಎಂಟ್ರಿ ಆಗೋದ್ರ ಬಗ್ಗೆ, ಪ್ರವೇಶವನ್ನ ಮಾಡೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಜನಾರ್ದನ ರೆಡ್ಡಿ ಅವರು ಅವತ್ತೇ ಮಾತಾಡಿದ್ರು. ನಮ್ಮ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಬಳ್ಳಾರಿ ಎಂಟ್ರಿ ಗುಟ್ಟನ್ನ ಬಿಚ್ಚಿಟ್ಟಿದ್ರು ಜನಾರ್ದನ ರೆಡ್ಡಿ. ಆಗಸ್ಟ್ 18ನೇ ತಾರೀಕಿನಂದು ರಿಪಬ್ಲಿಕ್ ಕನ್ನಡದಲ್ಲಿ ರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಜಯಪ್ರಕಾಶ್ ಶೆಟ್ಟಿ ಸಂದರ್ಶನದಲ್ಲಿ ರೆಡ್ಡಿ ಭಾವುಕರಾಗಿದ್ರು. ಕಣ್ಣಲ್ಲಿ ನೀರು ಬಂದಿತ್ತು ಜನಾರ್ದನ್ ರೆಡ್ಡಿ ಅವರಿಗೆ. ಭಾವುಕವಾಗಿ ಮಾತನಾಡಿದ್ದ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿದ್ರು. ಏನು ಹೇಳಿದ್ರು ಅವತ್ತಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಜಯಪ್ರಕಾಶ್ ಶೆಟ್ಟರು ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಿದಾಗ ಬನ್ನಿ ನೋಡೋಣ. ಇದೇ ಬಳ್ಳಾರಿಯಲ್ಲಿ ಒಂದು ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಜನಾರ್ದನ್ ರೆಡ್ಡಿ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಾ ಬಳ್ಳಾರಿಗೆ, ಬನ್ನಿ ಬಳ್ಳಾರಿಗೆ, ನಾನು ಬಂದಿದ್ದೀನಿ ಅಂದರೆ ಜನಾರ್ದನ್ ರೆಡ್ಡಿ ಸವಾಲು ಹಾಕಿದ್ರಿ, ತಾಕತ್ತು